ಬಿಬಿಎಂಪಿಯಿಂದಲೇ ಬಿಗ್ ಮಾಫಿಯಾಗೆ ಮಣೆ. ಬೆಂಗಳೂರಿನಲ್ಲಿ ಮತ್ತೆ ರಾರಾಜಿಸಲಿದೆ ಜಾಹೀರಾತು ಫಲಕಗಳು. ಖಜಾನೆ ಭರ್ತಿಗೆ ಮತ್ತೆ ಜಾಹೀರಾತು ಮೊರೆ ಹೋದ ಬಿಬಿಎಂಪಿಯಿಂದಲೇ ಮತ್ತೊಂದು ಮಾಫಿಯಾಗೆ ಮಣೆ ಹಾಕಲಾಗ್ತಾ ಇದೆಯಾ? ಬೆಂಗಳೂರಿನಲ್ಲಿ ಮತ್ತೆ ರಾರಾಜಿಸಲಿದೆ ಜಾಹೀರಾತು ಫಲಕಗಳು. ಅಲ್ಲಲ್ಲಿ ಬ್ಯಾನರು, ಅಲ್ಲಲ್ಲಿ ಪೋಸ್ಟರು. ಖಜಾನೆ ಭರ್ತಿಗೆ ಮತ್ತೆ ಜಾಹೀರಾತು ಮೊರೆ ಹೋದ ಬಿಬಿಎಂಪಿ. ಜಾಹೀರಾತು ಮಾಫಿಯಾಗೆ ರತ್ನ ಗಂಬಳಿ ಹಾಸುತ್ತಿದೆ ಪಾಲಿಕೆ. ಜಾಹೀರಾತು ಬೈಲಾಗೆ ತಿದ್ದುಪಡಿ ಮಾಡಿ ಹೊಸ ನಿಯಮ. ಆಗಸ್ಟ್ನಿಂದ ಹೊಸ ರೂಪದಲ್ಲಿ ಜಾಹೀರಾತು ಬೈಲಾ ಜಾರಿಯಾಗುತ್ತೆ. ಈ ಹಿಂದೆ ಫ್ಲೆಕ್ಸ್ ಬ್ಯಾನರ್ ನಿಷೇಧ ಹೇರಿದ್ದ ಕೋರ್ಟ್, ಹೈಕೋರ್ಟ್ ನಿಷೇಧ ಹೇರಿದ್ರು ಜಾಹೀರಾತನ್ನ ಹಾಕ್ತಾ ಇದ್ರು. ಈಗ ಬೆಂಗಳೂರಿನಲ್ಲಿ ಹೊಸ ನೀತಿಯಡಿ ಜಾಹೀರಾತು ಮತ್ತೆ ಕಾರ್ಯಾಚರಿಸಲಿದೆ. ಸಾರ್ವಜನಿಕ ಸ್ಥಳ, ರಸ್ತೆಗಳಲ್ಲೂ ಇನ್ಮೇಲೆ ಜಾಹೀರಾತು ಅಳವಡಿಕೆ ಆಗುತ್ತೆ. ಖಾಸಗಿ ರಸ್ತೆ, ವಾಣಿಜ್ಯ ನಿವೇಶನ, ಕಟ್ಟಡಗಳ ಮೇಲೂ ಕೂಡ ಜಾಹೀರಾತು ಹಾಕಲಾಗುತ್ತೆ. ಮೆಟ್ರೋ ಕಂಬ, ನಿಲ್ದಾಣಗಳಲ್ಲೂ ಕೂಡ ಜಾಹೀರಾತು ಅಳವಡಿಕೆ ಅವಕಾಶ ಕೊಡಬೇಕು ಎನ್ನುವಂತಹದ್ದು ಹೊಸ ತಿದ್ದುಪಡಿಯಲ್ಲಿ. ಬಿಬಿಎಂಪಿ ಆಯುಕ್ತರೇ, ಇದೇನಿದು, ರಾಜ್ಯವನ್ನ ವಿರೂಪಗೊಳಿಸಬೇಡಿ, ರಾಜ್ಯದ ಸೌಂದರ್ಯವನ್ನ ಹಾಳು ಮಾಡಬೇಡಿ. ದಿನಕ್ಕೊಬ್ಬ ರಾಜಕಾರಣಿಯ ಹ್ಯಾಪಿ ಬರ್ತ್ಡೇ ಇರುತ್ತೆ. ದಿನಕ್ಕೊಬ್ಬನದ್ದಾದ್ರೆ ದಿನಕ್ಕೆ 100 ಪೋಸ್ಟರ್ಗಳು ರಾರಾಜಿಸ್ತವೆ. ಎಲ್ಲವೂ ಪ್ಲಾಸ್ಟಿಕ್ನದ್ದು, ನಿಷೇಧಿತ ಅಂಶಗಳನ್ನು ಒಳಗೊಂಡ ಮಟೀರಿಯಲ್ಗಳಿಂದ ನಿರ್ಮಿತವಾದ ನಿಮ್ಮ ಹಾಳಾದ ಪೋಸ್ಟರು, ಬ್ಯಾನರ್ಗಳು ಮೇಕ್ರಿ ಸರ್ಕಲ್ ಅನ್ನು ಮುಚ್ಚಿ ಹಾಕ್ತಾ ಇದೆ. ಪೀಣ್ಯ ರೋಡನ್ನು ಬಂದ್ ಮಾಡ್ತಾ ಇದೆ. ವಿಜಯನಗರದಲ್ಲಿ ಒಂದೇ ಒಂದು ಕಟ್ಟಡದ ಮುಖಗಳು ಕಾಣಿಸೋದಿಲ್ಲ ಜನರಿಗೆ, ಬರೀ ಅಲ್ಲಿನ ಶಾಸಕರ ಪೋಸ್ಟರ್ಗಳು, ಬ್ಯಾನರ್ಗಳು. ಅದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ನಾಯಕತ್ವದ ಮೇಲಿನ ಅಭಿಮಾನ ಅಂತ ಹೇಳಿ ಜನ ಮಾತನಾಡ್ತಾರೆ. ಆದರೆ ಬಿಬಿಎಂಪಿ ಸೌಂದರ್ಯವನ್ನು ವಿರೂಪಗೊಳಿಸುವಂತಹ ಈ ಪದ್ಧತಿಗೆ ಈ ಹಿಂದೆ ಕೋರ್ಟ್, ನ್ಯಾಯಾಲಯವೇ ಅದನ್ನು ನಿಷೇಧ ಮಾಡಿತ್ತು, ಹಾಕಬಾರದು ಅಂತ ಹೇಳಿತ್ತು. ಅದಾದ ನಂತರವೂ ಕೂಡ ನಿಯಮ ಉಲ್ಲಂಘಿಸಿ ಸಾಕಷ್ಟು ಜನ ಹಾಕ್ತಾ ಇದ್ರು. ಹಾಕಿ ಅದರ ತೀವ್ರತೆ ಮುಗಿದ ನಂತರ ಬಿಬಿಎಂಪಿ ಅಧಿಕಾರಿಗಳು ಹೋಗಿ ತೆರವು ಮಾಡ್ತಾ ಇದ್ರು. ಆದ್ರೆ ಈಗ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಬೇಲಿಯೇ ಎದ್ದು ಒಲಮೆಯ್ದಂತೆ ಬಿಬಿಎಂಪಿ ಅಧಿಕಾರಿಗಳೇ ಆ ತರಹದ್ದೊಂದು ಬೈಲಾ ಇತ್ತಲ್ಲ ಈ ಹಿಂದೆ, ಜಾಹೀರಾತು ನಿಷೇಧ, ಅದನ್ನು ತಿದ್ದುಪಡಿ ಮಾಡಿ ಮತ್ತೆ ಜಾಹೀರಾತಿಗೆ ಅನುಮತಿ ಕೊಡುವಂತಹ ಒಂದು ಸಾಧ್ಯತೆಗಳು ಕೂಡ ಈಗ ಬಿಬಿಎಂಪಿಯಿಂದ ಆಗಬಹುದು. ಅದರಲ್ಲಿ ಆಶ್ಚರ್ಯ ಪಡಬೇಕಾಗಿಲ್ಲ. 7 ವರ್ಷಗಳ ಬಳಿಕ ನಗರದಲ್ಲಿ ಮತ್ತೆ ಖಾಸಗಿ ಜಾಹೀರಾತಿಗೆ ಅವಕಾಶ. ಸೊ ಇನ್ನೇನಾದರೂ ಮತ್ತೆ ಶುರುವಾದರೆ ಅಲ್ಲಲ್ಲಿ ಪೋಸ್ಟರ್ಗಳ ಅಟ್ಟಹಾಸ ಕಂಡು ಬೆಂಗಳೂರು 90% ಈ ಹಾಳಾದ ಬ್ಯಾನರ್ಗಳಿಂದ ತುಂಬಿ ತುಳುಕುತ್ತೆ. ಬೆಂಗಳೂರಿನ ಸೌಂದರ್ಯ ಹಾಳಾಗುತ್ತೆ. ಬರೀ ಪೋಸ್ಟರ್ಗಳು, ಆ ಪೋಸ್ಟರ್ನಲ್ಲಿ ತಾನು ಇಷ್ಟಪಡುವ ನಾಯಕನ ಫೋಟೋಗಳು. ಅದರಿಂದ ಸಮಾಜಕ್ಕಾಗೋ ಲಾಭ ಏನ್ರಿ ಸ್ವಾಮಿ? ಸಮಾಜಕ್ಕಾಗುವಂತಹ ಲಾಭ ಏನು? ಪೋಸ್ಟರ್ಗಳಿಂದ ಸಮಾಜಕ್ಕೆ ಲಾಭ ಇದೆಯಾ? ಪ್ರಕೃತಿ ಹಾಳಾಗ್ತದೆ ಹೊರತಾಗಿ ಬೇರೆ ಯಾವ ಧನಾತ್ಮಕವಾದಂತಹ ಲಾಭಗಳಿಲ್ಲ. ಆದರೆ ಇದಕ್ಕೆ ನಾಯಕತ್ವ ಕೊಡ್ತಾ ಇರೋದು ಬಿಬಿಎಂಪಿ ಅಂತ ಗೊತ್ತಾದಾಗ ನಿಜಕ್ಕೂ ಕೂಡ ಖೇದ ಅನಿಸುತ್ತೆ. ಇದು ಅತ್ಯಂತ ದುರಂತಮಯ ನಿರ್ಧಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.